ಅವರಿಗೆ ಪರಿಹಾರನ ಘೋಷಣೆ ಮಾಡುವಂಥದ್ದು, ಇದ್ರ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತದೆ. ಅವರು ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತ ಜಾತಿ ಗಣತಿಗೆ ತೆಗೆದುಕೊಂಡಂತ ಸೀರಿಯಸ್ ಸರ್ಕಾರ ಪ್ರವಾಹ ತೆಗೆದುಕೊಂಡಿದೆ ಅಂತ ಇವತ್ತೇನೋ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿ ಬರ್ತಾ ಇದಾರಲ್ಲ, ನೋಡೋಣ, ಕಾದ್ ನೋಡೋಣ. ಸರ್, ಹಸಿಬರ ಘೋಷಣೆಗೆ NDRF ನೀತಿಗಳೇ ಇದಾಗಿದೆ, ಹಾಗಾಗಿ ನಮ್ಗೆ ಹಸಿಬರ ಘೋಷಕ್ಕೆ ಆಗ್ತಾ ಇಲ್ಲ. NDRF ನಾಮ್ಸ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಹಸಿಬರ ಘೋಷಣೆಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತು ಪ್ರತಿ ಬಾರಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಸಹ ಇದೇ NDRF ನಾರ್ಮ್ಸ್ ಇತ್ತು. ಆದ್ರೆ ಒಂದು ರಾಜ್ಯ ಸರ್ಕಾರಕ್ಕೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ರೈತರ ಬಗ್ಗೆ, ಬಡವರ ಬಗ್ಗೆ ಒಂದು ಪ್ರಾಮಾಣಿಕ ಕಾಳಜಿ ಇದ್ದಿದ್ದೇ ಆದ್ರೆ ಯಾವ ರೀತಿ ಯಡಿಯೂರಪ್ಪ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು, ಘೋಷಣೆ ಮಾಡಿದ್ರು, ಸಿದ್ದರಾಮಯ್ಯನವರು ಮಾಡ್ಲಿ ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೆ 2009ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ರು. ಸಿದ್ದರಾಮಯ್ಯವರು ಇವತ್ತೇ ನಾಟಕ ಮಾಡ್ತಿರಲ್ಲ, ಕೇಂದ್ರಕ್ಕೆ ಪತ್ರ ಬರೆದು ಕೈ ಕೊಟ್ಕೊಂಡು ಕೂರ್ತಿರಲ್ಲ, ಆ ಕೆಲಸ ಯಡಿಯೂರಪ್ಪನವ್ರು ಮಾಡಲಿಲ್ಲ. ಯಡಿಯೂರಪ್ಪನವರು ಒಬ್ಬ ರೈತ ನಾಯಕರು, ಹಾಗಾಗಿ ಒಂದು ಪ್ರಾಮಾಣಿಕ ಕಳಕಳಿಯಿಂದ ಅದನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಆರೋಪ ಮಾಡ್ತಾ ಇಲ್ಲ, ಆ ಕಾಳಜಿ ವ್ಯಕ್ತ ಆಗಬೇಕು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿದ್ದಾಗ, ಇಂಥ ಸಂದರ್ಭದಲ್ಲಿ ರೈತರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಅಂತ ಹೇಳಿದ್ರೆ ಯಾವ ಕಾಳಜಿ ತೋರಿಸ್ತೀರಾ? ಸಚಿವರು ಹೇಳೋದು ಅದೇ, UPA ಗವರ್ಮೆಂಟ್ ಇದ್ದಾಗ NDRF ನಾಮ್ ಚೇಂಜ್ ಇದ್ವು, ಈಗ ನಿಮ್ಮ ಸರ್ಕಾರ NDRF ನಾಮ್ ಚೇಂಜ್ ಮಾಡಿದೆ, ಅದಕ್ಕೋಸ್ಕರ ಈ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. UPA ಸರ್ಕಾರ ಇದ್ದಾಗ NDRF ಏನೇ ಇದ್ರು ಕೂಡ ಒಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರನ ಕೊಟ್ಟರು. ಅದನ್ನು ರಾಜ್ಯ ಸರ್ಕಾರ ಮಾಡ್ಲಿ, ಆಮೇಲೆ ಉಳಿದ್ ಮಾತಾಡೋಣ. ಹೇಳಿ ಸರ್, ಎಷ್ಟು ಡಿಮ್ಯಾಂಡ್ ಮಾಡ್ತೀರಿ ಸರ್ ಒಂದು ಎಕರೆಗೆ? ಎಕರೆಗೆ 25ರಿಂದ 30 ಸಾವಿರ ರೂಪಾಯಿ ಪರಿಹಾರನ ಕೊಡಬೇಕಾಗ್ತದೆ. ಈಗ ಜಾತಿ ಸಮೀಕ್ಷೆ ನಡೆದವರಲ್ಲ, ಅದನ್ನು ವೆಲ್ಕಮ್ ಮಾಡ್ತೀರಾ, ರಿಜೆಕ್ಟ್ ಮಾಡ್ತೀರಾ? ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹರೆ ಹಾಯ್ದಿದ್ದಾರೆ. ಬಿಜೆಪಿ ಅವರಿಗೆ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಜಾತಿ ಸಮೀಕ್ಷೆ ವಿರೋಧ ಮಾಡ್ತಿರಲ್ಲ, ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆ ಮಾಡ್ತಾರಲ್ಲ, ಅದನ್ನು ಕೂಡ ವಿರೋಧ ಮಾಡ್ತೀರಾ ಅಂತೇಳಿ ಸವಾಲಾಗ್ತಾ ಇದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ಇದೇ ಹಿಂದೆ ಕಾಂತರಾಜ್ ವರದಿ ತೆಗೆದುಕೊಂಡು 150 ಕೋಟಿ ಖರ್ಚು ಮಾಡಿದ್ರಲ್ಲ, 180 ಕೋಟಿ ಖರ್ಚು ಮಾಡಿ ಕಾಂತರಾಜ್ ವರದಿ ತಯಾರು ಮಾಡಿದ್ರಲ್ಲ, ನೀವೇ ಮುಖ್ಯಮಂತ್ರಿಗಳಿದ್ರು ಅನುಷ್ಠಾನ ಯಾಕೆ ಮಾಡಲಿಲ್ಲ? ನೀವೇ ವಿರೋಧ ಮಾಡಿದ್ರಲ್ಲ, ನೀವೇ ಇದ್ರು ಕೂಡ ಯಾಕೆ ಅನುಷ್ಠಾನ ಮಾಡಲಿಲ್ಲ? ಸ್ವಾಮಿ, ಇವತ್ತು 500-600 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಕ್ ಹೊರಟಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗ್ಲಿ, UPA ಸರ್ಕಾರ ಆಗ್ಲಿ ಇಂಥ ದಿಟ್ಟ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ. ಜಾತಿ ಜನಗಣತಿ ಬಗ್ಗೆ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರು ಸಹ ರಾಹುಲ್ ಗಾಂಧಿ ಅವರು ಅದನ್ನು ವಿರೋಧ ಮಾಡಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರ ಜಾತಿ ಜನಗಣತಿ ನೆಪ ಮಾಡಿಕೊಂಡು ಇವತ್ತು ಪಗಡೆ ಆಟ ಮಾಡಕ್ ಹೊರಟಿದ್ದಾರೆ. ಸಮಾಜನ ಹೊಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಹಿಂದೂ ಸಮಾಜನ ಹೊಡೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಜನಗಣತಿ ಅಲ್ಲ. ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಇಲ್ವೋ, ತೆಲಂಗಾಣ ಪಕ್ಕದ ರಾಜ್ಯ ತೋರಿಸ್ಕೊಂಡು ನೀವು ಮಾಡಕ್ ಹೊರಟಿದ್ದೀರಿ. ಆದ್ರೆ ನಿಮ್ಮ ಇಚ್ಛಾಶಕ್ತಿಯ ಬಗ್ಗೆ ಗೊಂದಲ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯ ಬೇಳೆಯಾಗಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿದ್ದಾರಾ, ಅಥವಾ ಪ್ರಾಮಾಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ನಮಗೆ ಕಾಣ್ತಾ ಇಲ್ಲ. ನಮಗಷ್ಟೇ ಅಲ್ಲ, ಜನರು ಕೂಡ ಕಾಣ್ತಾ ಇಲ್ಲ, ಅನುಮಾನಗಳು ಹುಟ್ಟಾಕಿದ್ದಾರೆ.